ಹೆಸರು ಬದಲಾವಣೆಯಿಂದ ಏನೂ ಬದಲಾವಣೆ ಆಗೋದಿಲ್ಲ. ನಮಗೆ ಇವ್ರದ್ದು ಕಾಂಗ್ರೆಸ್ ಸರ್ಕಾರ ಇದೆ. ಕೇವಲ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಹೆಸರಿಟ್ಟಿದ ತಕ್ಷಣ ಏನಾದ್ರೂ ಈ ಜಿಲ್ಲೆಗೆ ಕೊಡುಗೆ ಆಗ್ತದ ಅನ್ನೋದು ನನ್ನ ಪ್ರಶ್ನೆ. ಏನೋ ಪಾಪ ನಮ್ಮ ಶಾಸಕರು ಕೂಡ ನಿನ್ನೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ರು, ಎಲ್ಲ ಇನ್ವೆಸ್ಟರ್ಗಳು ಬಂದ್ಬಿಡ್ತಾರೆ, ಏನು ಎಲ್ಲ ದುಪ್ಪಟ್ಟಾಗ್ಬಿಡುತ್ತೆ. ಇವತ್ತು ಹೆಸರು ಬದಲಾವಣೆ ಆಗಿದೆ. ಆಲ್ರೆಡಿ ಬೋರ್ಡ್ಗಳನ್ನ ಕೆಲವು ಇಲಾಖೆನೆಲ್ಲ ಹಾಕ್ಕೊಂಡಿದ್ದಾರೆ, ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ. ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಹೆಸರು ಕೊಟ್ಟ ಮೇಲೆ ಇವತ್ತು ಎಷ್ಟು ದುಪ್ಪಟ್ಟಾಗಿದೆ ಭೂಮಿ ಬೆಲೆ? 1ರಿಂದ 4 ಪಟ್ಟಾಗಿದೆಯಾ? 1ರಿಂದ 10 ಪಟ್ಟಾಗಿದೆಯಾ? ಎಷ್ಟಾದರೂ ಹೇಳ್ಬೇಕಲ್ಲ ಇವರು? ಅಥವಾ ಸರ್ಕಾರನೇ ನಾವು 1 ಕೋಟಿ ಹೋಗ್ತಿರೋ ಆಸ್ತಿ ಇವತ್ತು 10 ಕೋಟಿ ಮೌಲ್ಯ ಹೆಚ್ಚಾಯಿತು ಅಂತೇಳಿ ಅವರೇನು SR ರೇಟನ್ನು ಚೇಂಜ್ ಮಾಡಿದಾರಾ? ಬುಕ್ ವ್ಯಾಲ್ಯೂ ಚೇಂಜ್ ಮಾಡಿದಾರಾ? ಏನೂ ಇಲ್ಲ. ನಾನು ಅವ್ರಿಗೆ ಹೇಳೋದು, ಈ ಡೋಂಗಿತನದ ವಿಚಾರಗಳನ್ನು ಬಿಟ್ಟು ನೀವು ನಿಜವಾಗಿ ಅಭಿವೃದ್ಧಿ ಮಾಡಬೇಕು ಅಂದರೆ ರಾಮನಗರ ಜಿಲ್ಲೆನ ಈ 5 ತಾಲೂಕುಗಳನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಚಿಂತನೆ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ಕೊಡಿ. ಇವತ್ತು ಬೆಂಗಳೂರು ನಾವು 40 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಇವತ್ತು ಹಲವಾರು ನಾವು ಇನ್ಫ್ರಾಸ್ಟ್ರಕ್ಚರಿಂದ ಇವತ್ತು ಶೋಷಣೆಗೆ ಒಳಗಾಗಿದ್ದೇವೆ ನಮ್ಮ ಜಿಲ್ಲೆ. ಇವತ್ತು ಅವತ್ತು ಮಾನ್ಯ ಕುಮಾರಸ್ವಾಮಿಯವರು ಜಿಲ್ಲೆ ಮಾಡಿದ ಮೇಲೆ ಕಟ್ಟಿದಂಥ ಕಟ್ಟಡಗಳಿರ್ಬೋದು, ಅಧಿಕಾರಿಗಳ ಕ್ವಾರ್ಟರ್ಸ್ಗಳು ಬಿಟ್ಟರೆ ಇವತ್ತು ನಿಮ್ಮದು ಸರ್ಕಾರ ಬಂದು 2 ವರ್ಷ ಆಯಿತು. ಇವತ್ತು ಲೈನ್ ಡಿಪಾರ್ಟ್ಮೆಂಟ್ನವ್ರಿಗೆ, ಯಾವ ಲೈನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೂ ಇಲಾಖೆಗೂ ಜಾಗ ಇಲ್ಲ. ಬಾಡಿಗೆ ಬಿಲ್ಡಿಂಗ್ ಎಲ್ಲಿದ್ದಾರೆ? ರಾಮನಗರದಲ್ಲಿ ಬಾಡಿಗೆ ಕಟ್ಕೊಂಡಿದ್ದಾರೆ. ಯಾವ ಅಧಿಕಾರಿ ಉಳಿಲಿಕ್ಕೆ ಕ್ವಾರ್ಟರ್ಸ್ ಇಲ್ಲ. ನೀವು ಹೇಳ್ತೀರಿ ಇಲ್ಲೇ ನೀವು ಹೆಡ್ ಕ್ವಾರ್ಟರಲ್ಲಿ ಉಳಿಬೇಕು ಅಂತ. ಅವರು ಎಲ್ಲ ಬೆಂಗಳೂರುಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಇಲ್ಲಿ ಕ್ವಾರ್ಟರ್ಸ್ ಇಲ್ಲ, ಇಲ್ಲಿ ಬಾಡಿಗೆ ಕಟ್ಕೊಂಡಿರ್ತಾರಾ? ನೀವು ಇದ್ರ ಬಗ್ಗೆ ಚಿಂತೆ ಮಾಡಿ, ಯೋಜನೆಗಳು ತನ್ನಿ, ನೀರಾವರಿ ಯೋಜನೆ ತನ್ನಿ, ಎಜುಕೇಷನ್ ಲೆವೆಲಲ್ಲಿ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಗಳನ್ನು ತಂದು ಮತ್ತೆ ಇನ್ನೂ ಇಂಡಸ್ಟ್ರಿ ಸೆಟಪ್ ಮಾಡಿ ಉದ್ಯೋಗ ಕೊಡಿಸಿ. ಈ ಜಿಲ್ಲೆಯಲ್ಲಿ ನೀವು ಚುನಾಯಿತರಾಗಿ ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿರೋದಕ್ಕೆ ನಿಮ್ಗೇನಾದರೂ ಒಳ್ಳೆಯ ಹೆಸರು ಬರುತ್ತೆ. ಅದನ್ನು ಬಿಟ್ಟು ನಾನು ಬೆಂಗಳೂರು ದಕ್ಷಿಣ ನಾನು ಹಠ ಹಿಡಿದಿದ್ದೆ, ಮಾಡಿದೆ, ಕೇಂದ್ರ ಸರ್ಕಾರನ ಧಿಕ್ಕರಿಸಿ ನನ್ನ ಸೂಪರ್ ಪವರ್ನ ಎಂಜಾಯ್ ಮಾಡಿದ್ದೀನಿ ಅಂತ ಅಂದರೆ ಅದೇನು ನಿಮಗೆ ಅದು ಖುಷಿ ತಂದಿದೆಯೇನೋ? ಈ ಜಿಲ್ಲೆ ಜನಕ್ಕೆ ಯಾವುದು ಖುಷಿ ಇಲ್ಲ. ಏನು ನಡೀತಾ ಇದೆ ಇವತ್ತು? ಮಾಗಡಿ ತಾಲೂಕಿನಲ್ಲಿ ಬಸ್ಗಳು ಓಡ್ತಿದ್ದು, AC ಬಸ್ಸು, ಒಂದಾದರೂ AC ಬಸ್ಗಳು ಓಡ್ತಾ ಹೋಗೋದು ಮಾಗಡಿ ಪಟ್ಟಣದಿಂದ ಮಾರ್ಕೆಟ್ಗೆ, ಮೆಜೆಸ್ಟಿಕ್ಗೆ. ಇವತ್ತು ಮಾಗಡಿ ಇದರಲ್ಲಿ ಎಲ್ಲಿ ಡಿಪೋನಲ್ಲಿ 40 ಜನ ಡ್ರೈವರ್ಸ್ ಕಂಡಕ್ಟರ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಿದ್ದಾರೆ.